ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 59ನೇ ಅಧ್ಯಾಯ 6ರಿಂದ. ಕೀರ್ತನೆಗಳು 59ನೇ ಅಧ್ಯಾಯ 6ರಿಂದ. ಅವರು ಪ್ರತಿ ಸಾಯಂಕಾಲವು ಬಂದು ನಾಯಿಗಳಂತೆ ಗುರುಗುಟ್ಟುತ್ತಾ ಪಟ್ಟಣವನ್ನೆಲ್ಲ ಸುತ್ತುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರೋ ಈ ದುಷ್ಟರು, ಅನೀತಿವಂತರು ಅಥವಾ ಅಧಿಕಾರಿಗಳು, ದೇವರಿಗೆ ವಿರುದ್ಧವಾಗಿರುವವರು, ನಾನಾ ರೀತಿ ದೇವರು ನರಿತು ಕೂಡ ಈ ಲಂಚ ದೇವರಿಂದ ದೂರ ಹೋದವರು, ಈ ಕಡೆ ದೇವರು ಬೇಕು, ದೆವ್ವನು ಬೇಕು ಅಂತ ಹೇಳೋರು, ಅದು ಮಾತ್ರ ಅಲ್ಲ, ದೇವರನ್ನು ಅರಿಯದವರು ಕೂಡ ಇತರನ್ನು ದಗ, ಮೋಸ, ಅನ್ಯಾಯ ಮಾಡಿ, ದುಡಿಯದೆ ಮಾಡದೆ, ಸುಳ್ಳುತನ ಮಾಡಿ, ಹೊಡೆದು ಬಡಿದು ಕೊಲೆ ಮಾಡಿ ಅವ್ರು ಏನು ಮಾಡ್ತಾರೆ, ಜೀವನವನ್ನು ನಡೆಸಲಿಕ್ಕೆ ಹೋಗ್ತಾರೆ. ಒಂದು ವೇಳೆ ಅವರಿಗೆ ಅದು ಯಾವುದು ನಡೆದಂತೆ ಗುಂಪು ಗೂಡಿ ಏನು ಮಾಡ್ತಾರೆ, ಮನೆಯಲ್ಲಿ ಅದರ ಹೆಂಡತಿ ಮಕ್ಕಳೊಂದಿಗೆ ಮಾತನಾಡೋಕ್ಕಾಗುವುದಿಲ್ಲ. ಒಂದು ವೇಳೆ ಹೆಂಡತಿ ಮಕ್ಕಳು ಅದಕ್ಕೆ ಸಹಾಯವಾಗಿದ್ದರೆ ಅವರು ಗುಂಪಾಗಿ ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಊರು ಬಾಗಿಲು ಅಥವಾ ಊರಲ್ಲಿ ಒಂದು ಮಾರ್ಗದಲ್ಲಿ ಅವರಲ್ಲಿ ಫೋನಿನ ಮೂಲಕ ಮಾತಾಡಿ ಕರೆದುಕೊಂಡಲ್ಲಿ ಬಂದು ಗುಂಪು ಸೇರಿ ಯಾರನ್ನ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಗೆ ಯಾವ ರೀತಿ ತೊಂದರೆ ಕೊಡಬೇಕು ಅಂತ ಎಲ್ಲ ಐಡಿಯಾವನ್ನು ಹಾಕ್ತಾರೆ. ರಾತ್ರಿ ಪಟ್ಟಣಗಳಲ್ಲಿ ಆದರೂ ಕೂಡ ಇದುವೇ ಕೆಲಸ. ಇವತ್ತು ದುಷ್ಟರು, ಅನೀತಿವಂತರ ಕೆಲಸ ಇದುವೇ ನಡೀತಾ ಇದೆ ಪ್ರತಿ ಊರಲ್ಲಿ. ಇದನ್ನು ನೀವು ಕೂಡ ಗೊತ್ತು ಮಾಡಿಕೊಳ್ಳಬಹುದು ಅಥವಾ ಗೊತ್ತು ಮಾಡಿರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದಾವೀದರ ಸರ್ ಹೇಳೋದು, ಪ್ರತಿ ಸಾಯಂಕಾಲವು ಬಂದು ನಾಯಿಗಳಂತೆ ಗುರುಗುಟ್ಟುತ್ತಾ ಪಟ್ಟಣವನ್ನೆಲ್ಲ ಸುತ್ತುತ್ತಾರೆ. ಅದು ಮಾತ್ರ ಅವಳು ಈಗಲೇ ಹೋಗೋಣ, ನೋಡೋಣ ಎಲ್ಲಿ ಸಿಗ್ತಾರೋ ಏನು ಮಾಡ್ತಾರೋ ಅಂತ. ಒಂದು ವೇಳೆ ಅಂತವರು ಯಾರಾದರೂ ಸಿಕ್ಕಿದ್ರೆ ಗದರಿಸೋದು, ಕರೆಯೋದು, ಮಾಡೋದು, ಇದೇ ಕೆಲಸ ಇವರದ್ದು ಆಗಿದೆ. ರಾತ್ರಿ ಇಡೀ ಕೊಳ್ಳೆ ಹೊಡೆಯೋಕ್ಕೆ ಹೋಗೋದು, ಅಥವಾ ಒಂದು ವಾಹನಗಳಲ್ಲಿ ಎಲ್ಲಿಯಾದರೂ ಹೋದರೆ ಅವನು ಯಾವ ದಾರಿಯಲ್ಲಿ ಬರ್ತಾನೆ ಅಂತ ಅಲ್ಲೆಲ್ಲಿ ಜನಗಳು ಬಿಡೋದು, ತಿಳ್ಕೊಳ್ಳೋದು, ವಾಹನಗಳನ್ನ ಅಡ್ಡ ಕಟ್ಟೋದು, ಹೊಡೆಯೋದು, ಕೊಲೆ ಮಾಡುವುದು, ಇದೇ ರೀತಿ ಇವತ್ತು ನಡೀತಲೇ ಇರ್ತಾರೆ. ಅದಕ್ಕೆ ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಖಂಡಿತವಾಗಿ ಅಂಥ ಜ್ಞಾನ ನಮಗೆ ಬೇಕು. ಅವರಿಂದ ನಮ್ಮನ್ನು ತಪ್ಪಿಸಪ್ಪ ಅಂತೇಳಿ ನಾವು ನೆನ್ನೆ ಕೂಡ ದೇವರಲ್ಲಿ ಪ್ರಾರ್ಥಿಸುವಂಥದ್ದನ್ನು ತಿಳಿದುಕೊಂಡಿದ್ದೇವೆ. ರಕ್ಷಣೆಗಾಗಿ ದೇವರಲ್ಲಿ ಮೊರೆ ಇಡಬೇಕು. ಒಂದಲ್ಲ ಒಂದು ದಿವಸ ಅವರಿಗೆ ಸರಿಯಾದ ಶಿಕ್ಷೆಯನ್ನು ದೇವರು ಮಾಡಿಯೇ ಮಾಡ್ತಾರೆ. 100ಕ್ಕೆ 100 ನಿಶ್ಚಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 7ನೇ ವಚನ, ಇಗೋ ಅವರ ಬಾಯಿಗಳು ಎಷ್ಟೋ ಮಾತುಗಳನ್ನು ಕಕ್ಕುತ್ತವೆ, ಅವೆಲ್ಲ ಕತ್ತಿಗಳೇ. ನೋಡಿ, ಅವರ ಬಾಯಿಯಲ್ಲಿ ಒಳ್ಳೆ ಮಾತುಗಳು ಕೂಡ ಬರುವುದಿಲ್ಲ. ಶಾಂತಿ ಸಮಾಧಾನದ ಮಾತು, ಒಬ್ಬರಿಗೆ ಒಳ್ಳೆ ಮಾತುಗಳು, ನೀತಿ ಮಾತು ಬರುವುದೇ ಇಲ್ಲ. ಬದಲಾಗಿ ಹೊಡಿಬೇಕು, ಬಡಿಬೇಕು, ಅಥವಾ ಅವರ ಹೆಂಡತಿ ಮಕ್ಕಳನ್ನ, ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು, ಕೆಟ್ಟ ಶಬ್ದದಿಂದ ಬೈಯಬೇಕು ಅವರಿಗೆ. ಇದುವೇ ಆಗ್ತದೆ. ಒಳ್ಳೇದು ಹೇಳಿದ್ರು ಬೇಡವೇ ಬೇಡ. ಇಂಥವರಾಗಿದ್ದರೆ ಬಹಳ ದುಷ್ಟರು, ಅನೀತಿವಂತರು, ದುಷ್ಟ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಂದು ಅಂಥವರಿಗಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಅಂಥವರಿಂದ ದೇವರನ್ನು ಅರಿತವರೇ ಆಗಲಿ, ಅರಿಯದವರೇ ಆಗಲಿ, ಯಾರೇ ಆಗಲಿ, ಇಂಥವರಿಂದ ನಾವು ದೂರ ಇರಬೇಕು. ಒಳ್ಳೆಯವರಾದರೆ ಒಬ್ಬನ ತಪ್ಪು ಕಂಡವರನ್ನು ಶಾಂತಿ ಸಮಾಧಾನದ ಕರೆದವರಿಗೆ ಒಳ್ಳೆಯದನ್ನು ಒಳ್ಳೆಯದು ಬೋಧನೆ ಮಾಡ್ತಾರೆ. ಆದರೆ ಈ ಕೆಟ್ಟವರು ಹಾಗೆಲ್ಲ ಎಲ್ಲರ ಮುಂದೆ ಗದರಿಸೋದು, ಬೈಯೋದು, ಬಹಳ ಕೆಟ್ಟ ಮಾತುಗಳಿಂದ ಬೈಯುವಂಥದ್ದು. ತಪ್ಪಿಲ್ಲದಿದ್ರು ಅವರು ಕೇಳಿದ್ದವರಿಗೆ ಕೊಡದಿದ್ದರೆ, ಅವರಿಗೆ ಸಿಕ್ಕದಿದ್ದರೆ ದುರುಗುಟ್ಟಿ ನೋಡುವಂಥದ್ದು ಎಲ್ಲ. ಕೆಲವೊಂದು ಗಂಡ ಹೆಂಡತಿ ಮಕ್ಕಳು ಕೂಡ ಅದೇ ಸ್ವಭಾವದಲ್ಲಿ ಇರ್ತಾರೆ. ಇಂಥವ್ರು ಎಲ್ಲವರನ್ನ ಕಂಡು ಹಿಡಿದು ಇಂಥವರಿಂದ ನಾವು ದೂರ ಇರಬೇಕು. ಅಂಥವರಿಗಾಗಿ ಪ್ರಾರ್ಥಿಸಬೇಕು. ಅವರ ಅಧಿಕಾರಿಗಳಾಗಿರ್ಬೋದು, ದೇವರನ್ನ ಅರಿತವರಾಗಿರ್ಬೋದು, ಅರಿಯದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವರಿಂದ ನಾವು ದೂರ ಇರಬೇಕು. ಅವರ ಬಾಯಿಯ ಮೂಲಕ, ನಡೆ ನುಡಿ ಕ್ರಿಯೆಗಳ ಮೂಲಕವೂ ಕೂಡ ಅವರು ಯಾರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ ಎಂಬುದನ್ನು
ಚೆನ್ನಾಗಿ ಅವರು ಎಂಥ ದೇವ ಮಾನವರಂತಲೇ ಆಗಲಿ, ಯಾವ ದೇವರ ಸೇವಕರುಗಳಂತಲೇ ಆಗಲಿ ಅಂಥದ್ರಲ್ಲಿ ನಾವು ಅವರನ್ನು ಕಂಡುಹಿಡಿಯಬಹುದು. ಇಂಥವರಿಂದ ದೂರವಿರಬೇಕು. ನಮ್ಮನ್ನು ಕೇಳುವವರು ಯಾರು ಅಂದುಕೊಳ್ಳುತ್ತಾರೆ ನೋಡಿ, ಒಳ್ಳೆಯದಿಲ್ಲದ್ರೆ ಯಾರು ನನಗೆ ಬುದ್ಧಿವಾದ ಹೇಳಬೇಡ, ನನ್ನನ್ನು ಕೇಳೋರು ಯಾರು, ನನಗೆ ಬಿಟ್ಟವರು ಯಾರಿದ್ದಾರೆ, ಯಾರು ನನ್ನ ಹತ್ರ ಬರೋರು, ಹಾಗೆ ನನ್ನ ಸುದ್ದಿ ಎತ್ತಬಾರ್ದು, ನನ್ನ ಹೆಂಡತಿ ಸುದ್ದಿ ಎತ್ತಬಾರ್ದು, ನನ್ನ ಮಕ್ಕಳ ಸುದ್ದಿ ಎತ್ತಬಾರ್ದು ಅಂತೇಳಿ ನಾನಾ ರೀತಿಯಲ್ಲಿ ಮಾತನಾಡುತ್ತಾರೆ. ನಾನೆಂಬ ಗರ್ವ ಅಹಂಕಾರ ನನಗೆ ಬಿಟ್ಟವರು ಯಾರಿದ್ದಾರೆ ಅಂತೇಳಿ ಒಬ್ಬೊಬ್ಬರನ್ನು ಇವತ್ತು ನಾವು ಕಾಣಬಹುದು. ಆದರೆ ಸ್ವಲ್ಪ ದಿವಸ ಮಾತ್ರ, ಬೇಗ ಬರ್ಬೋದು ಅಥವಾ ತಡವಾಗಿ ಬರ್ಬೋದು. ಆದರೆ ಆ ಪವಿತ್ರ ಗ್ರಂಥ ಬೈಬಲಲ್ಲಿ ಒಂದು ಮಾತಿದೆ, ಸತ್ತ ಇದು ಸಿಂಹಕ್ಕಿಂತ ಆ ಜೀವದಲ್ಲಿರುವ ನಾಯಿಯೇ ಮೇಲು ಅಂತ. ಸಿಂಹ ಇಡೀ ಕಾಡಿನ ರಾಜ್ಯ ಆನೆಯನ್ನೇ ಅದು ಕೊಲ್ತದೆ. ಕಡೆಗೆ ಒಂದಲ್ಲ ದಿವಸ ಅದರ ಶಕ್ತಿ ಹೋಗಿ ಆ ಸಿಂಹ ಏನಾಗ್ತದೆ, ಸತ್ತು ಬಿದ್ದಿರ್ತದೆ. ಆಗ ಈ ನಾಯಿ ಹೋಗಿ ಅದನ್ನು ತಿನ್ನುತ್ತದೆ. ಆಗಲಿ ದೊಡ್ಡ ಕಾಡಿನ ರಾಜನನ್ನೇ ತಿನ್ನುವ ಒಂದು ಗತಿ, ನಾಯಿಗೆ ತಿನ್ನುವ ಗತಿಯಲ್ಲಿ ಬಂದು ಹೋಯಿತು. ಹಾಗೆ ಇವತ್ತು ಎಷ್ಟೋ ಜನರು ಈ ರೀತಿ ಮೆರೆದವರು ಏನಾಗ್ತಾರೆ, ಈ ಅವರಿಂದಲೂ ಬಲವಾದವರ ಕೈಯಲ್ಲಿ ಕೊಲೆಯಾಗಿ ಬೀಳ್ತಾರೆ, ಕೈ ಕಾಲು ಮುರಿಸಿಕೊಳ್ತಾರೆ, ರೌಡಿಗಳು ಕೊಲ್ದು ಹೆಣವನ್ನು ಬೀಳಿಸ್ತಾರೆ, ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ನರಳಾಡಿ ಏನಾಗ್ತದೆ ಅಲ್ಲಿ ಸತ್ತೇ ಹೋಗ್ತಾರೆ. ಉದಾಹರಣೆಗೆ ಈಗ ಆಮೇಲೆ ಕಾಡಿನ ರಾಜ ಆನೆ ಎಷ್ಟೋ ದೊಡ್ಡ ಮರಗಳನ್ನು ಎಳೀತದೆ, ಎಷ್ಟೋ ಜನರನ್ನ ಕೊಲ್ತದೆ, ಏನೆಲ್ಲ ಮಾಡ್ತದೆ. ಆದರೆ ಒಂದಲ್ಲ ಒಂದು ದಿವಸ ಏನಾಗ್ತದೆ, ಈ ಊರಿನ ಜನರಿಗೆ ಅದರ ಉಪದ್ರ ಸಹಿಸಿಕೊಳ್ಳಲಾರದೆ ಅದನ್ನು ರೈಫಲಲ್ಲಾಗಲಿ, ಕೋವಿ ಅಂದರೆ ಗನ್ಗಳಲ್ಲಾಗಲಿ, ಯಾವ್ದು ಪಿಸ್ತೂಲ್ಗಳಲ್ಲಾಗಲಿ ಹೊಡೆದು ಅದನ್ನು ಬೀಳಿಸ್ತಾರೆ. ಅದು ಕೂಡ ಅಲ್ಲಿ ಹುಳವಾಗಿ ಬಿದ್ದಿರ್ತದೆ. ದೇವರು ನಾವಾಗ ಚಿಕ್ಕ ಮಗು ಕೂಡ ಹೋಗಿ ಅದನ್ನು ನೋಡಬಹುದು. ಇಷ್ಟು ದೊಡ್ಡ ಆನೆ, ಎಂಥ ಆನೆ ಈ ರೀತಿ ಬಂತಲ್ಲಪ್ಪ ಅಂತೇಳಿ. ಹಾಗೆ ದೇವರ ಎದುರು ಯಾರು ಬಲಾಢ್ಯರಲ್ಲ, ಯಾರು ಅಲ್ಲ. ಸ್ವಲ್ಪ ದಿವಸ ಇವರ ಗರ್ವ ಅಹಂಕಾರಗಳು ನಡೀತವೆ. ಆಮೇಲೆ ಈ ಸಿಂಹದಂತೆ ಯಾರೇ ಅಂತವ್ರು ಎಂಥ ಬಲಾಢ್ಯರಾದರೂ ನರಳಾಡಿ ಬೀಳಲೇಬೇಕು. ಸ್ವಲ್ಪ ಅವರ ಗರ್ವ ಅಹಂಕಾರ ಪಾಪ ತುಂಬಿದವರು ನಾನೆಂದು ನಡೆಯುತ್ತಾರೆ. ಆಮೇಲೆ ಒಂದಲ್ಲ ಒಂದು ರೀತಿ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ. ಇದೆಲ್ಲ ಇವತ್ತು ನನ್ನ ಕಣ್ಣು ಮುಂದೆ ನಡೆದು ಹೋಗಿದೆ, ಇವುಗಳು ನಡೆಯುತ್ತಲೇ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. ಮಾಧ್ಯಮದ ಮೂಲಕವೋ, ಪತ್ರಿಕೆಗಳ ಮೂಲಕವೋ, ನಮ್ಮ ಊರೊಳಗೆಯೋ, ನಮ್ಮ ಬಂಧು ಬಳಗದೊಳಗೆ ಕೂಡ ಇದನ್ನು ನಾವು ಕಾಣಬಹುದು. ದೇವರು ನಮಗೆ ಸ್ತೋತ್ರವಾಗಲಿ. ಅಂಥವರಿಂದ ದೂರ ಇರಬೇಕು ನಾವು. ಅವರು ಯಾರೇ ಇರಲಿ, ಒಂದು ವೇಳೆ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅಕಸ್ಮಾತ್ ಬಂಧು ಬಳಗದಲ್ಲಿ ಯಾರೇ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಗಂಡನೇ ಇರ್ಬೋದು, ಅತ್ತೆ ಇರ್ಬೋದು, ಮಾವನೇ ಇರ್ಬೋದು, ಖಂಡಿತವಾಗಿಂತ ದುಷ್ಟರಿಂದ ದೂರ ಜೀವಿಸಲೇಬೇಕು. ದೇವರ ನಮಗೆ ಸ್ತೋತ್ರ. ಇಲ್ಲದ್ರೆ ಅವರಂತೂ ನೆಮ್ಮದಿಯಲ್ಲಿ ಜೀವಿಸೋದಿಲ್ಲ, ಜೀವಿಸುವವರನ್ನು ಕೂಡ ಬಿಡುವುದಿಲ್ಲ. ನಾನಾ ರೀತಿಯ ಕಷ್ಟ, ಸಂಕಟ, ದುಃಖಗಳಿಗೆ ಅವರು ಈಡು ಮಾಡ್ತಾರೆ. ಈಗೊಂದು ಮುಳ್ಳು ತಗೊಂಡ್ರೆ ಮುಳ್ಳಿನಿಂದ ನಾವು ಆ ಮುಳ್ಳನ್ನು ಬಿಟ್ಟು ದೂರ ಸರಿದು ಹೋಗಬೇಕು. ಅದನ್ನು ಸುಟ್ಟು ನಾಶ ಮಾಡಲು ನೋಡಬೇಕು, ಅಥವಾ ದೂರ ತಗೊಂಡೋಗಿ ಕಾಡೊಳಗೆ ಬಿಸಾಡಲು ನೋಡಬೇಕು. ಯಾವುದು ಆಗಿಲ್ಲ ಅಂದರೆ, ಅದು ದೊಡ್ಡ ಮುಳ್ಳು ಆದರೆ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ದೊಡ್ಡ ಮುಳ್ಳು ಅಂತ ಆದರೆ ಖಂಡಿತವಾಗಿ ಅದರಿಂದ ಸರಿದು ನಾವು ಅದನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಬೇಕು. ಬಲಾಢ್ಯವಾಗಿ ಹೋದರೆ ಆ ಮುಳ್ಳೇ ನಮಗೆ ಚುಚ್ಚುತ್ತದೆ, ನೋವು ಮಾಡ್ತದೆ. ಅಲ್ಲದೆ ಅದನ್ನು ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ಈಗ ಉದಾಹರಣೆಗೆ ಒಂದು ದೊಡ್ಡ ದಾರಿಯಲ್ಲಿ ಕಲ್ಲಿರ್ತದೆ. ಆ ಕಲ್ಲಿಗೆ ಹೋಗೋತ್ತಿಗೆ ಬಹಳ ಜನ ಎಡವುತ್ತಾರೆ, ಕಾಲೆಲ್ಲ ಗಾಯ ಮಾಡ್ಕೊಳ್ತಾರೆ, ಬೀಳ್ತದೆ, ರಕ್ತ ಬರ್ತದೆ, ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಆ ಕಲ್ಲನ್ನು ತೆಗೆದು ಬಿಸಾಡೋಕ್ಕೆ ಆಗುವುದಿಲ್ಲ. ಬಹಳ ದೊಡ್ಡ ಬಂಡೆ ಆಗಿರ್ಬೋದು ಅಥವಾ ಸಾಧಾರಣ ಕಲ್ಲಾಗಿರ್ಬೋದು. ಆಗ ಏನು ಮಾಡಬೇಕು, ಆ ಕಲ್ಲನ್ನು ಬಿಟ್ಟು ನಾವು ಸದ್ದಿಯಲ್ಲಿ ಬೇರೆ ದಾರಿ ಹಿಡಿದು ನಾವು ಹೋಗಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. ಈಗೊಂದು ಉದಾಹರಣೆಗೆ ದೊಡ್ಡ ಹೊಳೆ ಇರ್ಬೋದು, ದೊಡ್ಡ ಒಂದು ಕೆರೆ ಇರ್ಬೋದು, ಕೆಸರು ಇರ್ಬೋದು. ನಾನು ಅದನ್ನು ದಾಡುತ್ತೇನೆ ಅಂತೇಳಿ ಹೋದರೆ ಏನಾಗ್ತದೆ, ಕೆಸರಲ್ಲಿ ಮುಳುಗು ಹೋಗ್ಬೋದು, ಅಲ್ಲಿ ಮುಳ್ಳು ಚುಚ್ಚಬೋದು, ಕಾಲು ಚುಚ್ಚಬೋದು, ಅಥವಾ ದೊಡ್ಡ ಕೆರೆ ನದಿಯಾದಲ್ಲಿ ಬಿದ್ದು ಉಸಿರು ಕಟ್ಟಿ ಸಾಯಬಹುದು. ಆಗ ಅದು ಏನು ಮಾಡಬೇಕು, ಅದನ್ನು ತಿಳ್ಕೊಂಡು ನಾವು ಒಂದು ಬದಿಯಲ್ಲಿ ನಾವು ಹೋಗ್ತಾ ಇರಬೇಕು. ಅದೇ ನಮಗೆ ಸ್ತೋತ್ರ. ಇದೆಲ್ಲ ಒಂದು ಉದಾಹರಣೆಯಾಗಿದೆ. ಆಗಿಂತ ದುಷ್ಟರಿಂದ ನಾವು ದೂರ ಸರಿಯಲೇಬೇಕು. ಅವರಿಗಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ನಮಗೆ ಕೂಡ ವಿಶೇಷವಾದ ದೇವರು ಕೊಟ್ಟಂಥ ಜ್ಞಾನವನ್ನು ಉಪಯೋಗಿಸಿಕೊಳ್ಳಬೇಕು.
ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯ. 8ನೇ ವಚನ. ಯೆಹೋವನೇ, ನೀನಾದರೋ ನೋಡಿ ನಗುವಿ, ಎಲ್ಲ ಅನ್ಯ ಜನಾಂಗಗಳನ್ನು ಪರಿಹಾಸ ಮಾಡುವಿ. ನೋಡಿ, ಗರ್ವದಲ್ಲಿ ಮೆರೆದು 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 ಕಷ್ಟ ಸಂಕಟ ದುಃಖಗಳಿಗೆ ಬಿದ್ದಾಗ ದೇವ್ರು ಏನು ಮಾಡ್ತಾರೆ? ಅಯ್ಯೋ, ಬಹಳ ಕುಂದೆ ಏನಾಯ್ತಪ್ಪ ನಾನು ಅಂತೇಳಿ ನೀನು ಮೆರೆದೆ, ಈಗ ನಿನ್ನ ಪರಿಸ್ಥಿತಿ ಎಲ್ಲಿಗೆ ತಲುಪ್ತು ಅಂತೇಳಿ ದೇವರು ಪರಲೋಕದಲ್ಲಿ ಕೂತ್ಕೊಂಡು ನೋಡಿ ಪರಿಹಾಸ ಮಾಡ್ತಾನೆ, ನಗುತ್ತಾನೆ. ಆಗ ಎಷ್ಟೇ ದೇವರನ್ನ ಅರಿತವರಾದರೂ ಕೂಡ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ಒಂದು ನಡೆಯುವುದಿಲ್ಲ. ಸಮಯ ಮೀರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಉದಾಹರಣೆಗೆ ಇವತ್ತು ತಾರೀಕು 30 ಜುಲೈ ತಿಂಗಳ 30ನೇ ತಾರೀಕು ಆಗಿರಬಹುದು. ಆದರೆ 2026ನೇ ಇಸವಿ ಜುಲೈ 30ನೇ ತಾರೀಕು ಗುರುವಾರ. ಈ ಸಮಯ ಇನ್ನು ಮುಂದೆ ಬರ್ತದ? ಖಂಡಿತವಾಗಿ ಬರುವುದಿಲ್ಲ, ಸರ್ವನಾಶ. ಆಗ ನಮಗೆ ಅಂಥ ಸಮಯವನ್ನು ದೇವರು ಕೊಡುವಾಗ ಅದರಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೀನಾದರೂ ಅನ್ಯ ಜನಾಂಗಗಳನ್ನು ಪರಿಹಾಸ್ಯ ಮಾಡುವಿ. ಯಾರು ಅನ್ಯರು? ದೇವರನ್ನು ಅರಿತುಕೊಂಡವರೇ. ಇವತ್ತು ನಾನಾ ಗ್ರಂಥಗಳಲ್ಲಿ ಇವತ್ತು ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು, ರೆವಿಡೆಂಟ್ಗಳು, ಆಮೇಲೆ ವರ್ಲ್ಡ್ಗರು, ಬಿಷಪ್ಗಳು, ಆಮೇಲೆ ದೇವಮಾನವರು, ಬ್ರಾಹ್ಮಣರು, ಮಠಾಧೀಶರು, ಆ ಸ್ವಾಮೀಜಿ, ಈ ಸ್ವಾಮೀಜಿ, ಆ ಋಷಿಗಳು, ಈ ಋಷಿಗಳು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ದೇವರ ದರ್ಶನವಾಗಿ ದೇವರನ್ನು ಅರ್ಥಕೊಂಡು ದೂರ ಹೋದವರು ಪೂರ್ತಿ ಅನ್ಯ ಜನಾಂಗಗಳೇ. ಅವರು ನಾವು ದೇವಮಾನವರು, ಅಂಥವರು ಇಂಥವರು, ನಾವು ಪರಲೋಕ ಹೋಗ್ತೀವಿ, ಕೈಲಾಸ ಹೋಗ್ತೀವಿ, ವೈಕುಂಠಕ್ಕೆ ಹೋಗ್ತೀವಿ, ಯೇಸುವನ್ನು ಕಾಣ್ತೀವಿ, ಅಲ್ಲವನ್ನು ಕಾಣ್ತೀವಿ, ಶಿವನನ್ನು ಕಾಣ್ತೀವಿ ಅಂತ ಹೇಳುವಂಥ ಮಾತು ಭ್ರಮೆ ಮಾತ್ರ ಇಟ್ಟುಕೊಳ್ಳಬೇಕು. ದೇವರ ದರ್ಶನವಾದ ಮೇಲೆ ಸರಿಯಾಗಿ ನಡೆದು ಪರಿಶುದ್ಧರಾಗಿ ಸತ್ತರೆ ಮಾತ್ರ ಪರಲೋಕಕ್ಕೆ ಹೋಗಿ ಅಂದರೆ ಕೈಲಾಸ ವೈಕುಂಠಕ್ಕೆ ಹೋಗಿ ಸರಿಯಾದ ದೇವರನ್ನು ನಾವು ಸೃಷ್ಟಿಕರ್ತನನ್ನು ಅರಿತುಕೊಳ್ಳಬಹುದು. ಇಲ್ಲದ್ರೆ ಖಂಡಿತವಾಗಿ ನರಕಕ್ಕೆ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಬೈಬಲ್ನಲ್ಲಿ ಪ್ರಕಟಣೆ ಎಂಬ ಗ್ರಂಥ, ಒಂದು ಪುಸ್ತಕ, 21ನೇ ಅಧ್ಯಾಯ 8ನೇ ವಚನ, ಇಬ್ರಿಯರಿಗೆ ಅಂತ ಹೇಳುವಂಥ ಒಂದು ಪುಸ್ತಕ, 6ನೇ ಅಧ್ಯಾಯ 4ರಿಂದ 8ರವರೆಗೆ, ಮತ್ತಾಯ 3ನೇ ಅಧ್ಯಾಯ 10 ಮತ್ತು 12ನೇ ವಚನ. ಇನ್ನು ಅನೇಕ ಕಡೆ ಈ ವಿಷಯಗಳು ಇವೆ. ಇದನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವೆಲ್ಲವೂ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಮಾತಾಗಿದೆ. ಆ ಸಮಯದಲ್ಲಿ ಅವರಿಗೆ ಬರುವಂಥ ಅಹಂಕಾರ ಗರ್ವಗಳನ್ನು ನೋಡಿ ದೇವರು ನಗುತ್ತಾನೆ. ಎಷ್ಟೇ ಪ್ರಾರ್ಥನೆ ಮಾಡಿದರು, ಏನೇ ಮಾಡಿದರು, ಯಾವ ಸ್ವಾಮೀಜಿಗಳ ಹತ್ರ, ಯಾವ ದೇವಮಾನವ್ರ ಹತ್ರ ಹೋದರು, ಎಷ್ಟು ದೊಡ್ಡ ಪೂಜೆ ಮಾಡಿಸಿದರು, ಯಾರ ಕಾಲಿಗೆ ಬಿದ್ದರು, ಒಂದು ನಡೆಯೋದಿಲ್ಲ. ಸಮಯ ಮೀರಿ ಹೋಯಿತು. ಆಗಲೇ ಹೇಳಿದ ಹಾಗೆ 2026ನೇ ಇಸವಿ ಜುಲೈ ತಿಂಗಳ 30ನೇ ತಾರೀಕು ಗುರುವಾರ ಇನ್ನು ಬರ್ತದೆ ಇಲ್ಲ, ಅದು ಕಳೆದು ಹೋಯಿತು. ಹಾಗೆ ಸಮಯ ಕಳೆದು ಹೋಯಿತು, ಮತ್ತೆ ಶಿಕ್ಷೆಗೊಳಪಡಲೇಬೇಕು. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರ. ಇಂಥವರನ್ನು ಬಿಟ್ಟು ನಾವೀಗ ಪ್ರತಿ ದಿವಸ ತಿಳಿತಾ ಬರುವಾಗ ವಾಕ್ಯಕ್ಕೆ ವಿಧೇಯರಾಗಿ, ನಾವು ಜ್ಞಾನವಂತರಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಗರ್ವ ಅಹಂಕಾರದಲ್ಲಿ ಮೆರೆದವರನ್ನ ಖಂಡಿತವಾಗಿಯೂ ದೇವರು ಬಿಡುವುದಿಲ್ಲ. 9ನೇ ವಚನ. ನನ್ನ ಬಲವೇ ನಿನ್ನನ್ನು ನಿರೀಕ್ಷಿಸುತ್ತಿದ್ದೇನೆ, ನನ್ನ ಆಶ್ರಯ ದುರ್ಗವು ದೇವರೇ. ನೋಡಿ, ದಾವೀದರಸರು ಏನು ಮಾಡಿದರು? ಅಂಥ ಕಷ್ಟ ಸ್ವಂತ ಮಗನೇ, ಹೆಂಡತಿ ಅಪ್ಪನೇ, ಇತರರೇ ಬಹಳ ಶಿಕ್ಷೆ ಕೊಟ್ಟಾಗ ಏನು ಮಾಡಿದರು? ತನ್ನನ್ನು ತಾನೇ ತಗ್ಗಿಸಿಕೊಂಡು ದೇವರಲ್ಲಿಯೇ ಕಾಡೊಳಗೆ ಕೂಡ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರು ಎಂಬುದಾಗಿ ನಾವು ಹಿಂದೆ ಕೂಡ ನೋಡ್ತಾ ಇದ್ದೇವೆ, ಓದಿದ್ದೇವೆ ಇದನ್ನು. ನನ್ನ ಬಲವೇ ನಿನ್ನನ್ನು ನಿರೀಕ್ಷಿಸುತ್ತಿದ್ದೇನೆ. ನೋಡಿ, ದಾವೀದರಸರು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು, ನೋಡಪ್ಪ ನನ್ನ ಬಲ ನೀನು, ನನ್ನನ್ನು ನಿನ್ನ ಪ್ರೀತಿಯಲ್ಲಿ ನಡೆಸು ಅಂತೇಳಿ ಶಾಂತಿ ಸಮಾಧಾನದಲ್ಲಿ ಜೀವಿಸಿದರು. ನನ್ನ ಆಶ್ರಯ ದುರ್ಗವು ನೀನೇ, ನನಗೆ ಪ್ರತಿ ನನ್ನ ಸಾವಿನವರೆಗೂ ನೀನೇ ನನಗೆ ಆಶ್ರಯ. ದುರ್ಗ ಅಂದರೆ ನನ್ನ ಬಂಡೆ ನೀನೇ, ನನ್ನ ಮನೆ ನೀನೇ, ನನ್ನ ರಕ್ಷಕ ನೀನೇ ಎಂಬುದಾಗಿ ಪ್ರಾರ್ಥಿಸಿದರು. ಹಾಗೆ ಇಸ್ರಾಯೇಲಿಗೆ ಒಂದು ಅರಸನನ್ನಾಗಿ ನೇಮಿಸಿದರು. ಅರಸನಿಗೆ ಕೂಡ ಅಂತ ಕಷ್ಟ ಬಂದಾಗ ದೇವರಲ್ಲಿ ಮೊರೆ ಇಟ್ಟರು. ಹಾಗೆ ಇವತ್ತು ನಮ್ಮ ಜೀವಿತವು ಹಾಗೆ ಇರಬೇಕು. ಹಾಗೆ ಪ್ರಾರ್ಥಿಸಿದಾಗ ನೋಡಿ, ಆ ದಾವೀದನ ಮಗನೇ ಸತ್ತ, ಮಗನಿಗೆ ಚಾಡಿ ಹೇಳಿಕೊಟ್ಟವನು ಸತ್ತ, ಸ್ವಂತ ಹೆಂಡತಿ ಅಪ್ಪನು ಕೂಡ ಸತ್ತ, ಸ್ವಂತ ಹೆಂಡತಿ ಅಪ್ಪನನ್ನು ಕೂಡ ಕೊಲೆ ಮಾಡುವಂಥ ಪರಿಸ್ಥಿತಿ ದಾವೀದರಸರಿಗೆ ಸಿಕ್ಕಿತ್ತು. ಆದರೂ ಉಪಯೋಗಿಸಲಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಆದರು. ಹಾಗೆ ಇವತ್ತು ನಾವು ಕೂಡ ಅದೇ ರೀತಿಯಲ್ಲಿ ಜೀವಿಸಬೇಕು. ಆಗ ಯಾರೇ ಆದರೂ
ಬರುವಂಥ ಕಷ್ಟ ಸಂಕಟ ದುಃಖಗಳು ನಮ್ಮ ಕಣ್ಣಿಗೆ ಕಂಡೇ ಕಾಣ್ತವೆ. ಇವು ಮೆರೆದ್ರು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ವಚನ. ನನ್ನ ದೇವರು ಪ್ರಸನ್ನನಾಗಿ ನನಗೆ ಸಹಾಯ ಮಾಡುವನು, ನನ್ನ ವಿರೋಧಿಗಳಿಗುಂಟಾದ ಶಿಕ್ಷೆಯನ್ನು ನಾನು ನೋಡುವಂತೆ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನನ್ನ ದೇವರು ಪ್ರಸನ್ನನಾಗಿ ನನಗೆ ಸಹಾಯ ಮಾಡುವನು. ಕಷ್ಟ ಕಾಲದಲ್ಲಿ ಖಂಡಿತವಾಗಿ ನಾನು ಪ್ರಾರ್ಥಿಸಿದಾಗ ದೇವರು ನನಗೆ ಸಹಾಯ ಮಾಡ್ತಾನೆ. ಇಂಥ ಕೆಟ್ಟವರಿಂದ, ಅನೀತಿವಂತರಿಂದ, ದುಷ್ಟರಿಂದ ದೇವರು ನನ್ನನ್ನು ತಪ್ಪಿಸ್ತಾರೆ ಅಂತ ಒಂದೇ ಭರವಸೆಯಿಂದ ದೇವರ ಮೇಲೆ ದಾವೀದನು ಒಂದು ಭರವಸೆ ಇಟ್ಟು ನನ್ನ ದೇವರು ಪ್ರಸನ್ನಾಗಿ ನನಗೆ ಸಹಾಯ ಮಾಡುವನು. ಈ ಒಂದು ನಂಬಿಕೆ ನಮ್ಮಲ್ಲಿರಬೇಕು. ಇವತ್ತು ನನಗೆ ಕೂಡ ಒಂದೊಂದ್ಸಲ ಏನು ಮಾಡಬೇಕಪ್ಪ ಅಂತ ದಾರಿ ತೋಚದ ಹೋದರೆ ಪ್ರಾರ್ಥಿಸಿದಾಗ ದೇವರೇ ಆಟೋಮೆಟಿಕ್ ಆಗಿ, ಅಂದರೆ ಗೊತ್ತಿಲ್ಲದ ಹಾಗೆ ದೇವರು ನನಗೆ ಸಹಾಯ ಇವತ್ತು ಮಾಡತಲೇ ಇದ್ದಾನೆ. ದೇವರು ಆದುಕೊಂಡವರನ್ನು ದೇವರು ಎಂದಿಗೂ ಬಿಡುವುದಿಲ್ಲ. ದೇವರನ್ನು ಸಂಪೂರ್ಣವಾಗಿ ವಿಶ್ವಾಸದಿಂದ ಸತ್ರೆ ಸಾಯಲಿ ದೇವರ ಸಾಕ್ಷಿಯಾಗಿ ನಾನು ಜೀವಿಸ್ತೇನೆ ಅಂತೇಳಿ ಯಾರು ಹೊರಡ್ತಾರೋ ಅದಕ್ಕೂ ದೇವರಿಂದ ಆಯ್ಕೆ ಆಗಿರಬೇಕು, ದೇವರ ಪ್ರೀತಿ ಇರಬೇಕು. ಅಂಥವ್ರನ್ನ ಎಂದಿಗೂ ದೇವರು ಬಿಡುವುದಿಲ್ಲ. ಕಷ್ಟ ಕಾಲದಲ್ಲಿ ದೇವರೇ ಬಂದು ರಕ್ಷಿಸುತ್ತಾರೆ. ನನ್ನ ವಿರೋಧಿಗಳಿಗೆ ಉಂಟಾದ ಶಿಕ್ಷೆಯನ್ನು ನಾನು ನೋಡುವಂತೆ ಮಾಡುವೆನು. ನೋಡಿ, ಭರವಸೆ. ನನಗೆ ವಿರೋಧಿಗಳು ಯಾರಿದ್ದವರಿಗೆ ಬರೋ ಶಿಕ್ಷೆಯನ್ನು ಕಣ್ಣಾರೆ ನಾನು ಕಾಣ್ತೇನೆ ಅಂತ ಭರವಸೆ ಇಟ್ಟರು. ನನ್ನ ಸಹೋದರ ಸಹೋದರಿಯರೇ, ನಾನು ಕೂಡ ಇದೇ ರೀತಿ ಇವತ್ತು ಜೀವಿಸುವವನಾಗಿದ್ದೇನೆ. ಇಲ್ಲಿಯವರೆಗೆ ದೇವರ ದರ್ಶನ ಕೊಡೋದಕ್ಕಿಂತ ಮೊದಲೇ ಚಿಕ್ಕದರಿಂದಲೇ ನನಗೆ ನನ್ನ ಯೌವನ ಪ್ರಾಯದಲ್ಲಿ ಯಾರ್ಯಾರು ವಿರೋಧಿಗಳೇ ಆಗಿದ್ದರೋ ಆಗ ನನಗೆ ದೇವರ ದರ್ಶನವೇ ಆಗಲಿಲ್ಲ. ಬರುವಂಥ ಶಿಕ್ಷೆ ಬಂದೇ ಬಂತು. ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ದೇವರು ಮಾಡಿದ್ರು. ಅದು ದೇವರ ಪ್ರಸನ್ನತೆ ಆದ ಮೇಲೆ, ದೇವರು ನನಗೆ ದರ್ಶನ ಕೊಟ್ಟ ಮೇಲೆ, ಇತರರ ಮೂಲಕ, ವಾಕ್ಯದ ಮೂಲಕ ಸಂಪೂರ್ಣ ಅರ್ಥ ಮಾಡಿಕೊಳ್ಳುವಂತೆ ಇವತ್ತು ಕೂಡ ನನ್ನ ವಿರೋಧಿಗಳಿಗೆ ಶಿಕ್ಷೆ ಬಂದಿದೆ, ಬರುತ್ತಲೇ ಇದೆ. ಕಣ್ಣಾರೆ ಕಾಣ್ತಾ ಇದ್ದೇನೆ ಅಥವಾ ಕಿವಿಯಾರೆ ಕೇಳುತ್ತಲೇ ಇದ್ದೇನೆ. ದೇವರು ನಮಗೆ ಸ್ತೋತ್ರ. ಕೀರ್ತನೆ 112ರಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ನನ್ನ ಮೇಲೆ ಸರಿಯಾದ ಭಯ ಭಕ್ತಿ ನಿನಗಿರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವುದನ್ನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೋದ. ಈ ಒಂದು ವಾಕ್ಯವು ನನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ನೆರವೇರಿದೆ, ಈಗಲೂ ನೆರವೇರುತ್ತಲೇ ಇದೆ. ಹಾಗೆ ಪ್ರತಿಯೊಬ್ಬರು ದೇವರನ್ನು ಹಿಂಬಾಲಿಸುವವರಿಗೆ ಈ ಒಂದು ಭರವಸೆ ಇದ್ದೇ ಇರಬೇಕು. ದೇವರು ಕಾರ್ಯವನ್ನ ಮಾಡುತ್ತಾರೆ. 11ನೇ ವಚನ. ಕರ್ತನೇ, ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹಾಗೂ ಇವತ್ತಿನ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಆಮೇನ್. ಇವತ್ತಿನ ಸಂದೇಶದ ಭಾಗವು ಕೀರ್ತನೆಗಳು 59:11. ಕೀರ್ತನೆಗಳು 59:11. ಕರ್ತನೇ, ನಮ್ಮ ಗುರಾಣಿಯೇ, ಅವರನ್ನು ಪಕ್ಕನೆ ಸಂಹರಿಸಬೇಡ. ನನ್ನ ಜನರು ಮರೆತು ಬಿಡುವ ಹಾಗೆ ಅವರು ಉಳಿಯಲಿ. ನಿನ್ನ ಸೇನಾ ಬಲದಿಂದ ಚದುರಿಸಿ, ಭ್ರಾಂತಿಯಿಂದ ಅಲೆದಾಡಿಸಿ ಅವರನ್ನು ಕೆಡವಿಬಿಡು. ಕರ್ತನೇ, ನಮ್ಮ ಗುರಾಣಿಯೇ, ಅವರನ್ನು ಪಕ್ಕನೆ ಸಂಹರಿಸಬೇಡ. ನೋಡಿ, ದಾವೀದನು ಏನು ಹೇಳಿದ್ರು? ಅವರನ್ನು ಬೇಗನೆ ನೀನು ಸಂಹರಿಸಬೇಡ, ನಿಧಾನವಾಗಿ ಅವರಿಗೆ ಶಿಕ್ಷೆ ಕೊಡ್ತಾ ಬಾ. ನೀನು ಬೇಗನೆ ಸಂಹರಿಸಿದವರ ತಪ್ಪು ಅವರಿಗೆ ಅರ್ಥವಾಗುವುದಿಲ್ಲ. ನಿಧಾನಕ್ಕೆ ಅವರು ಯಾವ ರೀತಿ ಇನ್ನೊಬ್ಬರನ್ನ ಕೆಡಿಸಲಿಕ್ಕೆ ನಿಧಾನವಾಗಿ ಉಪಾಯ ಮಾಡಿದ್ದಾರೋ, ಕೆಡಿಸಿದ್ದಾರೋ, ಅದೇ ರೀತಿ ಅವರನ್ನು ನೀನು ನಿಧಾನವಾಗಿ ಅವರಿಗೆ ಶಿಕ್ಷೆ ಕೊಡುವು ಅಂತೇಳಿ ದಾವೀದರಸರು ಪ್ರಾರ್ಥಿಸಿದರು. ಹಾಗೆ ದಾವೀದರಸರು ಪ್ರಾರ್ಥಿಸಿದರು. ನಾವು ಪ್ರಾರ್ಥಿಸುವುದು ಬೇಡ. ಹಾಗೆ ದೇವರೇ, ನೀನು ಅವರನ್ನು ಕ್ಷಮಿಸಪ್ಪ, ಅವರು ಏನು ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ, ಅವರು ನಿನ್ನ ಸಾಕ್ಷಿಗಳಾಗಲಿ, ಅವರನ್ನು ನೀನು ಮುಟ್ಟು ಬದಲಾಯಿಸು ಅಂತೇಳಿ ನಾವು ಪ್ರಾರ್ಥಿಸಬೇಕು. ದಾವೀದರಸರಾಗಿ ನಾವು ಕಠಿಣವಾಗಿ ಪ್ರಾರ್ಥಿಸುವುದು ಬೇಡ. ಯಾಕೆಂದರೆ ನಾವು ಕೂಡ ಪಾಪಿಗಳೇ. ದೇವರು ಮನುಷ್ಯರಾಗಿ ಭೂಲೋಕಕ್ಕೆ ಬಂದಾಗ ಅವರನ್ನು ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಒಳಪಡಿಸಿ ಶಿಲುಬೆಯ ಮೇಲೆ ತೂಗಾಡಿಕೊಂಡಾಗಲೂ
ದೇವರು ಪ್ರಾರ್ಥಿಸಿದನು, ತಂದೆಯ ದೇವರೇ ಇವರನ್ನು ಕ್ಷಮಿಸೋರು, ಏನು ಮಾಡ್ತಾರೆ ಅಂತ ಇವರಿಗೆ ಗೊತ್ತಿಲ್ಲ, ಇವರು ಅರಿಯರಪ್ಪ, ಇವರನ್ನು ಕ್ಷಮಿಸು ಅಂತೇಳಿ. ಹಾಗೆ ಮತ್ತಾಯ ಎಂಬ ಪುಸ್ತಕ 5ನೇ ಅಧ್ಯಾಯ 44ರ ವಚನದಲ್ಲಿ ಪೀಡಿಸೋರಿಗಾಗಿ ಪ್ರಾರ್ಥಿಸಿರಿ ಅಂತೇಳಿ, ನಮಗೆ ತೊಂದರೆ ಕೊಟ್ಟವರಿಗಾಗಿ ಪ್ರಾರ್ಥಿಸಬೇಕು. ಹಾಗೆ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸ ಅಂತ ನಾವು ಹಾಗೆ ವಿರೋಧಿಗಳಾಗಿ ಹೋಗಬಾರ್ದು. ದೇವರಲ್ಲಿ ಒಪ್ಪಿಸಿಕೊಟ್ಟು ಇಂಥ ವಿರೋಧಿಗಳಿಂದ ಈಗ ನಾವು ನಿನ್ನೆಯ ವಚನದಲ್ಲಿ ತಿಳ್ಕೊಂಡ ಹಾಗೆ ಅಂಥವರಿಂದ ದೂರ ಹೋಗಿ ದೂರ ಸರಿದು ನಾವು ಏನು ಮಾಡಬೇಕಾಗಿದೆ, ಜೀವಿಸಬೇಕಾಗಿದೆ. ಹೀಗೆ ನಾವು ಪ್ರಾರ್ಥಿಸಬಾರ್ದು. ದೇವರೇ ಇವರನ್ನು ಕ್ಷಮಿಸು, ಅವರನ್ನು ಬದಲಾಯಿಸು, ನಿನ್ನ ಸಾಕ್ಷಿಗಳಾಗಿ ಮಾರ್ಪಡಿಸು, ಅವರನ್ನು ನೀನು ಮುಟ್ಟಪ್ಪ ಅಂತೇಳಿ ನಾವು ಪ್ರಾರ್ಥಿಸಬೇಕು. ನನ್ನ ಜನರು ಮರೆತು ಬಿಡದ ಹಾಗೆ ಅವರು ಉಳಿಯಲಿ. ನನ್ನ ಜನರು ಮರೆತು ಬಿಡದ ಹಾಗೆ ಅವರು ಉಳಿಯಲಿ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಆಗ ನನ್ನ ಜನರಂದರೆ ಯಾರು? ಪ್ರಜೆಗಳು. ವಿರೋಧಿಗಳಿಗೆ ಯಾರು ದುಷ್ಟರು, ಅನೀತಿವಂತರು, ಕೆಟ್ಟವರಿದ್ದಾರೋ ಹಾಗೆ ನಿಧಾನವಾಗಿ ನರಕ ಬರುವಂಥದ್ದನ್ನು, ಕಷ್ಟಗಳನ್ನು ಅನುಭವಿಸಿದಂತೆ ನನ್ನ ಪ್ರಜೆಗಳು ನೋಡಲಿ. ಓಹೋ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಈ ರೀತಿ ಶಿಕ್ಷೆ ಇದೆಯಪ್ಪ, ದೇವರು ಬಿಡೋದಿಲ್ಲ ಅಂತ ಅವರು ತಿಳ್ಕೊಳ್ಳಿ ಅಂತೇಳಿ ದಾವೀದರಸರು ಪ್ರಾರ್ಥಿಸಿದ್ರು. ಆದರೆ ಇವತ್ತು ನಮ್ಮ ಯೋಚನೆ ಏನಿರಬೇಕು? ಇವತ್ತು ಉದಾಹರಣೆಗೆ ನನಗೆ ಯಾವ ರೀತಿ ದೇವರು ಇತರರ ಮೂಲಕ ದರ್ಶನ ಕೊಟ್ಟರೋ ಅಥವಾ ನಾನಾ ಎಲ್ಲ ಗ್ರಂಥಗಳನ್ನ ಓದಿ ತಿಳ್ಕೊಳ್ಳುವಂತೆ ಸಹಾಯ ಮಾಡಿದ್ರೋ, ಇವತ್ತು ಅದು ನನ್ನ ಜೀವಿತದಲ್ಲಿ ನೆರವೇರ್ತದೋ ಇಷ್ಟೇ ತಿಳ್ಕೊಂಡ್ರೆ ನಾವು ಸಾಕು. ಹಾಗೆ ಇವತ್ತು ನೋಡಿ, ಇದನ್ನು ನನ್ನ ಮೂಲಕ ನಿಮಗೆ ಬಹುಶಃ ನೀವು ತಿಳಿದಿರ್ಬೋದು ಅಥವಾ ತಿಳಿಯದೇ ಇರಬಹುದು, ಹೊಸದಾಗಿ ತಿಳಿದುಕೊಳ್ಳೋರು ಇರ್ಬೋದು. ನನ್ನ ಮೂಲಕ ಕೂಡ ಎಲ್ಲ ಗ್ರಂಥಗಳಲ್ಲಿ ನಿಮಗೆ ಸರ್ವ ಸೃಷ್ಟಿಕರ್ತನಾದ ಒಬ್ಬನು ದೇವರು ಆಯಾಯ ಗ್ರಂಥಗಳ ಮೂಲಕ ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಇದರಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು, ಓಹೋ, ದೇವರು ಹೀಗೆ ಹೇಳಿದ್ದಾರೆ, ದೇವರು ಇಂಥವರು ಈ ರೀತಿ ಗರ್ವ ಅಹಂಕಾರದಲ್ಲಿ ಮೆರೆದ್ರು, ತೊಂದರೆ ಮಾಡಿದ್ರು, ನೋಡಿ ಅವರಿಗೆ ಅವರ ಮಕ್ಕಳು ಕೂಡ ಇಂಥ ಶಿಕ್ಷೆಯನ್ನು ಅನುಭವಿಸಿದರು, ಇಂಥವ್ರು ಈ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆಗ ನಾವು ಕೂಡ ಆ ರೀತಿ ಹೋಗಬಾರದು, ನಮ್ಮ ಮಕ್ಕಳನ್ನು ಬಿಡಬಾರದು. ದೇವರ ವಾಕ್ಯಕ್ಕನುಸಾರವಾಗಿ ನಾವು ಜೀವಿಸಬೇಕು, ನಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು ಅಂತ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇತರರಿಗೆ ನಾವು ಅದನ್ನು ಸರಿಯಾಗಿ ದಾವೀದರಸರು ಪ್ರಾರ್ಥಿಸಿದಾಗೆ ಪ್ರಾರ್ಥಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನಿನ್ನ ಸೇನಾ ಬಲದಿಂದ ಚದುರಿಸಿ ಭ್ರಾಂತಿಯಿಂದ ಅಲೆದಾಡಿಸಿ ಅವರನ್ನು ಕೆಡವಿಬಿಡು. ನಿನ್ನ ಸೇನಾ ಬಲದಿಂದ ಚದುರಿಸಿ ಭ್ರಾಂತಿಯಿಂದ ಅಲೆದಾಡಿಸಿ ಅವರನ್ನು ಕೆಡವಿಬಿಡು. ಯಾರು ದೇವರ ಸೇನಾ ಬಲ? ದೇವರ ಕಾವಲು ದೂತರಾಗಿದ್ದಾರೆ. ಪ್ರತಿ ಒಂದೊಂದು ಕೆಲಸಕ್ಕೆ ಒಂದೊಂದು ದೂತರುಗಳನ್ನು ನೇಮಕ ಮಾಡಿದ್ದಾರೆ. ಅವರ ಮೂಲಕ ಅದೇ ಸೇನಾಬಲ. ಇವತ್ತು ನೋಡಿ, ಸುನಾಮಿ, ಚಂಡಮಾರುತ, ದೊಡ್ಡ ದೊಡ್ಡ ಗಾಳಿಗಳು, ಬೆಟ್ಟಗುಡ್ಡಗಳು ಚದುರುವಂಥದ್ದು, ಬೆಂಕಿ ಬೀಳುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆಗಳು, ಇದೆಲ್ಲ ಒಂದೊಂದು ದೂತರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಈ ಕಾವಲು ದೂತರೇ ದೇವರ ಸೇನಾ ಬಲ. ಅವರ ಮೂಲಕ ಇವತ್ತೇನು ಮಾಡ, ಇಂಥ ವಿರೋಧಿಗಳನ್ನು ಕೆಡವಿ ಬಿಡು ಅಂತ. ಆಗ ದೇವರೊಂದಿಗೆ ಯಾರು ಸಂಪರ್ಕದಲ್ಲಿದ್ದಾರೋ, ಯಾರನ್ನು ಆದುಕೊಂಡಿದ್ದಾರೋ ಅದೇ ದೂತರ ಮೂಲಕ ದೇವರು ರಕ್ಷಿಸುವವರಾಗಿದ್ದಾರೆ. ಅದೇ ಕೀರ್ತನೆ 91ರಲ್ಲಿ ಕೂಡ ಬರೆದಿರೋದು. ನಿನ್ನ ಕಲ್ಲಿಗೆ ತಗೊಳ್ಳದಂತೆ ದೂತರಿಗೆ ದೇವರ ಅಪ್ಪಣೆ ಕೊಟ್ಟಿದ್ದಾನೆಂಬುದಾಗಿ ಅಲ್ಲಿ ಕೂಡ ದಾವೀದರಸರು ಹೇಳಿದ್ದಾರೆ. ಅನೇಕರಿತ್ತು ಕಷ್ಟ, ಸಂಕಟ, ದುಃಖಗಳಿಂದ ಪಾರಾಗಿ ಬರ್ತಾನೆ. ಉದಾಹರಣೆಗೆ ನಾನೇ 3 ಸಲ ಅಪಘಾತದಲ್ಲಿ ನಾನು ಸಾಯಬೇಕಾಯಿತು, ದೇವರು ನಾನು ರಕ್ಷಿಸಿದ್ದಾರೆ. 3 ಸಲ ಆತ್ಮಹತ್ಯೆಯಲ್ಲಿ ನಾನು ಸಾಯಬೇಕಾಯಿತು, ನಾನು ರಕ್ಷಿಸಿದ್ದಾರೆ. 3 ಸಲ ನೀರಿನಲ್ಲಿ ನಾನು ಸಾಯಬೇಕಾಯಿತು, ಅದರಿಂದ ದೇವರು ರಕ್ಷಿಸಿದ್ದಾರೆ. ಕೊರೋನಾದಲ್ಲಿ, ಡೆಂಗ್ಯೂ ಕಾಯಿಲೆಯಲ್ಲಿ ನಾನು ಸಾಯಬೇಕಾಯಿತು, ನನ್ನನ್ನು ರಕ್ಷಿಸಿದ್ದಾರೆ. ಮನುಷ್ಯರ ಕೈಯಲ್ಲಿ ನಾನು ಸಾಯಬೇಕಾಯಿತು, ನನ್ನನ್ನು ರಕ್ಷಿಸಿದ್ದಾರೆ. ದೇವರ ನಮಗೆ ಸ್ತೋತ್ರ. ಇದು ಯಾರ ಕೆಲಸ? ದೇವರು ಕಾವಲು ದೂತರ ಮೂಲಕ ನನಗೆ ರಕ್ಷಣೆ ಕೊಟ್ಟಿದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಇವತ್ತು ನನ್ನ 72ನೇ ವಯಸ್ಸಿನಲ್ಲಿ ಕೂಡ ದೇವರು ನನ್ನನ್ನು ಅವರ ದೂತರ ಮೂಲಕ ರಕ್ಷಿಸುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಲೆಲೂಯ. ಅದಕ್ಕೆ ನಿನ್ನ ಸೇನಾ ಬಲದಿಂದ ಚದುರಿಸಿ ಭ್ರಾಂತಿಯಿಂದ ಅಲೆದಾಡಿಸಿ ಅವರನ್ನು ಕೆಡವಿಬಿಡು, ಅವರಿಗೆ ಹೆದರಿಕೆ ಹುಟ್ಟಿಸಿ ಮಾಡಿ ಕೆಡವಿಬಿಡು ಅಂತೇಳಿ ದಾವೀದರಸರು ಪ್ರಾರ್ಥಿಸಿದರು. ಹಾಗಂತ ವೈರಿಗಳಿಗೆ ನಾವು ಕೂಡ ಹಾಗೆ ಪ್ರಾರ್ಥಿಸಬಾರ್ದು. ದೇವರೇ, ಇಂಥವ್ರು ಈ ರೀತಿ ಮಾಡ್ತಾ ಇದ್ದಾರೆ, ನೀನೇ ನೋಡಿಕಪ್ಪ, ನೀನು ಮುಟ್ಟವ್ರನ್ನು ನೀನು ಬದಲಾಯಿಸಿಗೋ, ನಿನಗೆ ನಾನು ಅವರನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಇಂಥವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೆಸರು ಹಿಡಿದು, ಅಥವಾ ಹೆಸರು ಗೊತ್ತಿಲ್ಲದರೆ ನೋಡಪ್ಪ ಯಾರ್ಯಾರೋ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಒಪ್ಪಿಸಿ ಪ್ರಾರ್ಥಿಸಿದಾಗ ಖಂಡಿತವಾಗಿ ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನನ್ನ ಜೀವಿತದಲ್ಲಿ ಮಾಡಿದ್ದಾರೆ, ಈ ನಿಮಿಷದಲ್ಲಿಯೂ, ಈ ದಿವಸದಲ್ಲಿಯೂ, ಈ ನಿಮಿಷದಲ್ಲಿ ಕೂಡ ಮಾಡುತ್ತಲೇ ಇದ್ದಾರೆ. ಕಣ್ಣಾರೆ ಕಾಣ್ತಾ ಇದ್ದೇನೆ, ಕಿವಿಯಾರೆ ಕೇಳುತ್ತಲೇ ಇದ್ದೇನೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ದರ್ಶನವಾದವರು ನಾವು ಈ ರೀತಿಯಲ್ಲಿ ವಿರೋಧಿಗಳೊಂದಿಗೆ ನಾವು ಮಾತನಾಡಲೇಬೇಕು. ಈಗ ಉದಾಹರಣೆಗೆ ನಮ್ಮ ಭಾರತ ದೇಶವನ್ನು ಆರ್ಮಿಯವರ ಮಿಲಿಟರಿಯವರು ಕಾಯ್ತಾ ಇದ್ದಾರೆ. ದುಷ್ಟರನ್ನು ಹೊಡೆದು ಬೀಳಿಸ್ತಾರೆ. ಅದು ಕೂಡ ದೇವರಿಂದಲೇ ಬಂದಂಥದ್ದು. ದೇವರೇ ಅವರಿಗೆ ಎಲ್ಲ ರಾಷ್ಟ್ರಗಳನ್ನು ಕಾಯುವಂಥ ಆ ಸೈನಿಕರಿಗೆ ಬಲ ಯಾರು? ದೇವರೇ. ದೇವರ ನಂಬಿಕೆ ಸ್ತೋತ್ರವಾಗಲಿ. ದೇವರ ಸಾಯಲದೆ ಯಾರು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಒಂದು ವೇಳೆ ಈ ಸೈನಿಕರು ಕೂಡ ಈ ಭಯೋತ್ಪಾದಕರ ಕೈಯಲ್ಲಿ, ಉಗ್ರರ ಕೈಯಲ್ಲಿ ಸಾಯುವುದು ಅದು ಕೂಡ ಒಂದು ದೇವರ ಚಿತ್ತವೇ? ಅಥವಾ ಇವತ್ತು ಸೈನಿಕರ ಕೈಯಲ್ಲಿ ಎಷ್ಟೆಷ್ಟೋ ಉಗ್ರರನ್ನು ಸದೆ ಬಡಿತಾ ಇದ್ದಾರೆ, ಅದು ಕೂಡ ದೇವರ ಚಿತ್ತವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಸೇನಾಧೀಶರು ಯಾರಾಗಿದ್ದಾರೆ? ಇಡೀ ರಾಷ್ಟ್ರಕ್ಕೆ ಒಂದೇ ಸಲ ತೀರ್ಪು ಕೊಡೋನು, ಪರಲೋಕದಲ್ಲಿ ವಾಸ ಮಾಡುವ ದೇವರೇ ನಮ್ಮ ಸೇನಾಧೀಶರಾಗಿದ್ದಾರೆ. ಅವರಲ್ಲಿ ನಾವು ಪ್ರಾರ್ಥಿಸಬೇಕು ಈ ವಿರೋಧಿಗಳಿಗೆ. ದೇವರ ನಂಬಿಕೆ ಸ್ತೋತ್ರ. 12ನೇ ವಚನ, ಅವರ ಬಾಯಿಂದ ಬರುವುದೆಲ್ಲ ಪಾಪವೇ, ಅವರ ಅಹಂಕಾರದಿಂದಲೇ ಅವರು ಸಿಕ್ಕಿ ಬೀಳಲಿ. ಯಾರು ದುಷ್ಟರು? ಅವರ ಬಾಯಿಂದ ಬರುವುದು ಪಾಪವೇ. ಆಗಲೇ ಹೇಳಿದ ತಿಳ್ಕೊಂಡಾಗೆ ಒಳ್ಳೆ ಮಾತು ಬರುವುದೇ ಇಲ್ಲ. ಅವರಿಂದಲೇ ತಪ್ಪು ಇರಲಿ, ಇತರರು ನೀತಿವಂತರಾಗಲಿ, ಬುದ್ಧಿವಂತರಾಗಲಿ, ಎಷ್ಟೇ ಒಳ್ಳೆಯವರಾಗಲಿ, ಆದರೆ ಅವರ ಕಾರ್ಯ ನೆರವೇರದ ಹೋದರೆ, ಅವರು ಕೇಳಿದನವರಿಗೆ ಕೊಡದ ಹೋದರೆ, ಇವರು ಒಳ್ಳೆ ರೀತಿ ಇದ್ದಾಗೆ ಮಾತಾಡುವಂಥದ್ದು, ನ್ಯಾಯ ರೀತಿ ಮಾತಾಡುವಂಥದ್ದನ್ನು ಈ ದುಷ್ಟರಿಗೆ ಕಾಣಕ್ಕಾಗುವುದಿಲ್ಲ. ಅಂಥವರಿಗೆ ಬೈಯೋದು ಮಾಡೋದು ನಾನಾ ರೀತಿ, ಅವರ ಅಪ್ಪನ, ಅಮ್ಮನ, ಮಕ್ಕಳನ್ನ, ಹೆಂಡತಿನ ಕೂಡ ಕೆಟ್ಟ ಮಾತುಗಳಿಂದ ಬೈಯೋರಾಗಿದ್ದಾರೆ. ಆಗ ಏನಾಗಿದೆ? ಅವರು ಶಾಪಗ್ರಸ್ತರು, ದೇವರವ್ರನ್ನ ತಳ್ಳಿಬಿಟ್ಟಿದ್ದಾರೆ, ಶಿಕ್ಷೆಗೆ ಒಳಗಾಗ್ತಾರೆ ಅಂತೇಳಿ ನಾವು ಬಹಳ ಚೆನ್ನಾಗಿ ಇದರಲ್ಲಿ ತಿಳ್ಕೊಳ್ಳಬೇಕಾಗಿದೆ. ಅದಕ್ಕೆ ನಾವು ಶಾಂತಿ ಸಮಾಧಾನದಲ್ಲಿ ಹೋಗಬೇಕು. ಅವರ ಅಹಂಕಾರದಿಂದಲೇ ಅವರು ಸಿಕ್ಕಿ ಬೀಳಲಿ. ನೋಡಿ, ಅವರು ಪಾಪ ಮಾಡಲಿ, ಎಂಥದೇ ಮಾಡಲಿ, ಅವರ ಬಾಯಲ್ಲಿ ಕೆಟ್ಟದೇ ಬರಲಿ, ಅವ್ರ ಗಹರ ಅಹಂಕಾರದಿಂದಲೇ ಅವರನ್ನು ದೇವರು ಮುರಿತಾನೆ. ಸಿಕ್ಕಿ ಬೀಳಲಿ ಅಂತ ದಾವೀದ ಅರಸರು ಸಿಕ್ಕಿ ಬಿದ್ದೇ ಬೀಳ್ತಾರೆ. ಕಣ್ಣಾರೆ ಕಾಣ್ತೀವಿ, ಕಿವಿಯಾರೆ ಕೇಳ್ತೀವಿ. ನಾವು ಶಾಂತಿ ಸಮಾಧಾನದಿಂದ ದುಷ್ಟರನ್ನ ಬಿಟ್ಟು ಈಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ ಅವರಿಂದ ಸರಿದು ನಾವು ದೂರವಾಗಿ ಹೋಗಬೇಕು. ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇರಬೇಕು. ಇಷ್ಟೇ ನಮ್ಮ ಕೆಲಸ. ಖಂಡಿತವಾಗಿ ಅದು ಬರುವಂಥದ್ದನ್ನ ಕಣ್ಣಾರೆ ಕಾಣ್ತೀವಿ, ಕಿವಿಯಾರೆ ಕೇಳ್ತೀವಿ. ದೇವರ ನಾಮಕ್ಕೆ ಸ್ತೋತ್ರ. 13ನೇ ವಚನ, ಅವರು ನುಡಿಯುವ ಶಾಪಕ್ಕಾಗಿಯೂ ಸುಳ್ಳಿಗಾಗಿಯೂ ಅವರನ್ನು ರೌದ್ರದಿಂದ ಸಂಹರಿಸಿ ನಿರ್ಮಾಣಗೊಳಿಸು. ಅವರು ನುಡಿಯುವ ಶಾಪಕ್ಕಾಗಿಯೂ ಅಂದರೆ ಅವರ ಬಾಯಿಯಲ್ಲಿ ಕೆಟ್ಟ ಶಾಪ ಮಾತುಗಳು, ಅವರಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತಲೇ ಗೊತ್ತಿರೋದಿಲ್ಲ. ಒಳ್ಳೆಯದು ಮಾಡಿದರೂ ಕೂಡ ಅವರಿಗೆ ಕೆಟ್ಟದೇ, ಒಳ್ಳೆಯವ್ರನ್ನ ಕಂಡ್ರೂ ಕೂಡ ಕೆಟ್ಟವರೇ. ಅವರ ಬಾಯಲ್ಲಿ ಬರುವುದು ಶಾಪ. ಅವ್ರನ್ನ ಏನಾರು ಮಾಡಬೇಕು, ಸುಳಿಕೊಳ್ಬೇಕು. ಒಂದು. 2ನೇ, ಸುಳ್ಳಿಗಾಗಿಯೂ ಅವರ ಬಾಯಲ್ಲಿ ಎಷ್ಟೇ ಸತ್ಯ ಇದ್ರೂ ಕೂಡ ಸತ್ಯ ಬರುವುದಿಲ್ಲ. ಸತ್ಯವನ್ನೇ ಸುಳ್ಳು ಮಾಡ್ತಾರೆ, ಸುಳ್ಳನ್ನೇ ಸತ್ಯ ಮಾಡ್ತಾರೆ. ಇವತ್ತು ಪ್ರತಿಯೊಂದು ಉದಾಹರಣೆಗೆ ರಾಜಕಾರಣಿಗಳಲ್ಲಿ ಇದರಲ್ಲೂ ಬಹಳ ಕೆಲಸ. ಆ ರಾಜಕಾರಣಿಗಳಿಂದ ಇಂಥ ರೌಡಿಗಳು ಅವರು ಇವರು ಹುಟ್ಟಿಕೊಂಡು ಇವತ್ತು ಮಾಡ್ತಾ ಇರೋದು ಇದೇ ಕೆಲಸ. ಆದ್ರಿಂದ ಏನ್ ಮಾಡ್ಬೇಕಂತೆ? ಅಂಥವರನ್ನು ರೌದ್ರದಿಂದ ಸಂಹರಿಸಿ ನಿರ್ಮಾಣಗೊಳಿಸಿ, ನಿನ್ನ ಕೋಪದಿಂದ ನಾವು ಸರ್ವನಾಶ ಮಾಡಪ್ಪ ಅಂತೇಳಿ ದಾವೀದ ಅರಸರು ಪ್ರಾರ್ಥಿಸಿದರು. ಇವತ್ತು ಕೂಡ ಲೋಕದಲ್ಲಿ ಅದುವೇ ನಡೀತಾ ಇದೆ. ಯಾವೊಂದು ಕೋರ್ಟ್ಗಳಲ್ಲಿ ಕೂಡ ನೋಡಿ, ಕೊಲೆ ಮಾಡಿದ್ರೆ ಅವನು ಮಾಡಲೇ ಇಲ್ಲ, ಹೊಡೆದ್ರೆ ಹೊಡೆದೇ ಇಲ್ಲ, ಬೈದರೆ ಬೈದೇ ಇಲ್ಲ. ಆಗ ಅವನು ಹೇಗೆ ಸತ್ತ? ಕೊಲೆ ನಿಜವಾಗ್ಲು ಒಂದು ಸಣ್ಣ ಸಾಕ್ಷಿ ಸುಳ್ಳು ಸಿಕ್ಕಿದ ತಪ್ಪಿ ಹೋದರೂ ಕೂಡ ಅದು ಏನಾಗ್ತದೆ, ಅಲ್ಲಿ ಆ ಕೇಸು ಬಿದ್ದು ಹೋಗ್ತದೆ. ಅಂತ ನ್ಯಾಯ ಇದೆ ನೋಡಿ. ಇದಕ್ಕೆ ಹೇಳಿದ್ದು, ಈಗ ಸೈತಾನನು ನಡೆಸ್ತಾ ಇದ್ದಾನೆ. ಆದರೆ ನಿಜವಾದ ಒಂದು ನಮಗೆ ನ್ಯಾಯಾಧಿಪತಿ, ಸರ್ವ ಸೃಷ್ಟಿಕರ್ತನಾದ ದೇವರು, ಅವರ ಕೈಯಿಂದ ನ್ಯಾಯ ತೀರ್ಪಿನ ದಿವಸ ತಪ್ಪಿಸಿಕೊಳ್ಳಲು ಯಾರಿಂದಲೂ ಆಗೋದಿಲ್ಲ. ಯಾವ ಲಾಯರ್ಗಳಂದರೆ ವಕೀಲರಲ್ಲಿಗೆ ಹೋಗುವುದಿಲ್ಲ, ವಕೀಲರು ಬೇಡ, ಯಾವುದು ನಡೆಯೋದು ಕೂಡ ಇಲ್ಲ. ಅದಕ್ಕೆ ನಾವು ಅಂಥವ್ರನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕು. ಇಂಥವ್ರು ಹೀಗೆ ಇದ್ದಾರಪ್ಪ, ನೀನೇ ನೋಡಿಕೋ ಅಂತೇಳಿ. ಆಗ ದೇವರು ಕಾರ್ಯ ಮಾಡ್ತಾರೆ. ಯಾಕೋಬನ ವಂಶದವರನ್ನು ಆಳುವವನು ದೇವರೇ ಎಂಬುದು ಭೂಲೋಕದಲ್ಲೆಲ್ಲ ಗೊತ್ತಾಗಲಿ. ಯಾಕೋಬನ ವಂಶ ಅಂದರೆ ಯಾರು? ಅಬ್ರಹಾಮ ಅಂದರೆ ನೀತಿವಂತ. ಆಮೇಲೆ ಅಬ್ರಹಾಮನ ಮಗ ಇಸಾಕ ಅಂದರೆ ಹೆಸರೇನು? ದೇವರ ವಾಗ್ದಾನದಿಂದ ಹುಟ್ಟಿದವನು ಅಂತ ಅದರ ಅರ್ಥ. ಆಮೇಲೆ ಯಾಕೋಬ ಅಂದರೆ ಏನು? ವಂಚಕ ಅಂತ. ಇಸಾಕ ಅಂತ ಹೇಳಿದರೆ ದೇವರ ವಾಗ್ದಾನದಿಂದ ಹುಟ್ಟಿದಂಥ ಮಗ, ಅಬ್ರಹಾಮನ ಮಗ. ಇಸಾಕನಿಗೆ 2 ಗಂಡು ಮಕ್ಕಳು, ಏಸಾವ ಮತ್ತು ಯಾಕೋಬ. ಏಸಾವ ಅಣ್ಣ, ಯಾಕೋಬ ತಮ್ಮ.
2 ಸಲ ಏನು ಮಾಡ್ತಾನೆ, ಅಣ್ಣನಿಗೆ ತಮ್ಮ ವಂಚಿಸ್ತಾನೆ. ಅದಕ್ಕೆ ಯಾಕೋಬ ಎಂಬ ಹೆಸರು. ಯಾಕೋಬ ಅಂದರೆ ವಂಚಕ ಅಂತ. ಇದರಲ್ಲಿ ಇವತ್ತು ಅನೇಕ ಮಾನವರು ಬೈಬಲನ್ನು ಅರ್ಥಕೊಂಡವರು, ಫಾದರ್ಗಳು, ಪಾಸ್ಟರ್ಗಳು, ರೆವರೆಂಡ್ಗಳು, ಬಿಷಪ್ಗಳು ಅಂತ ಹೇಳೋರು ಏನು ಮಾಡ್ತಾರೆ, ಕನ್ನಡದಲ್ಲಿ ಯಾಕೋಬ, ಇಂಗ್ಲೀಷ್ನಲ್ಲಿ ಜೇಕಬ್ ಎಂಬ ಹೆಸರನ್ನು ಇಟ್ಟುಕೊಂಡು ಗೌರವದಿಂದ ಇರ್ತಾರೆ. ಅದು ದೇವರಿಂದ ಬಂದ ಹೆಸರು, ದೇವರು ವಂಚಕ, ನೀನು ಅಂಥವ್ದು ಯಾರಾದ್ರೂ ಹೆಸರು ಇಡ್ತಾರ? ಖಂಡಿತವಾಗಲಿಲ್ಲ. ನೋಡಿ, ಇದು ಕೇಳೋದು ಸುಳ್ಳು ಬೋಧಕರು, ಪ್ರವಾದಿಕರು, ಯಾಜಕರುಗಳು ಅಂತ ಹೇಳುವಂಥದ್ದು ಇದಕ್ಕೆ. ಯಾಕೋಬ ಅಂದರೆ ವಂಚಕ. ಆದರೆ ಆ ವಂಚನದಿಂದ ದೇವರು ಯಾಕೋಬನಿಗೆ ಈ ವಂಚಕನಿಗೆ ದರ್ಶನ ಕೊಟ್ಟು ದೇವರವನನ್ನು ಬಿಡುಗಡೆ ಮಾಡಿ ಇಸ್ರಾಯೇಲ್ ಅಂತ ಇನ್ನು ಮುಂದೆ ನಿನ್ನ ಹೆಸರು ಇಸ್ರಾಯೇಲ್ ಅಂದರೆ ಅದು ಇಬ್ರೂ ಭಾಷೆ. ಕನ್ನಡದಲ್ಲಿ ದೇವರಿಂದ ಆಯ್ಕೆಯಾದವರು, ಪಾಪದಿಂದ ಬಿಡುಗಡೆಯಾದವರು, ದೇವರಿಂದ ದರ್ಶನವಾದವರು. ಅದನ್ನು ನಮ್ಮ ಸಂಸ್ಕೃತಿಗೆ ತರುವಾಗ ಬ್ರಾಹ್ಮಣರು ಅಂತ ಇದರ ಅರ್ಥವಾಗಿದೆ. ಬ್ರಾಹ್ಮಣ ಅಂದರೆ ಯಾರು? ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಬ್ರಹ್ಮ ಯಾರು? ಸರ್ವ ಸೃಷ್ಟಿಕರ್ತ. ವೈಗೋ ಬ್ರಹ್ಮ ಅಂದರೆ ದೇವರು ವಾಣಿ ಮತ್ತು ಶಬ್ದವಾಗಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. ಬೈಬಲಲ್ಲಿ ಇಸ್ರೇಲ್ ಹಾಗೆ ಈ ವಂಚಕನನ್ನು ಬಿಡುಗಡೆ ಮಾಡಿ ಅವನ ಸಂತಾನವೇ 12 ಮಕ್ಕಳು. ಅದುವೇ ಇಸ್ರೇಲ್ ಸಂತಾನ, ದೇವರಿಂದ ಆಶೀರ್ವಾದ ಹೊಂದಿದಂಥ ಸಂತಾನ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನ್ಯರನ್ನು ಕೂಡ ದೇವರು ಅರಿಯದಂಥ ನಮ್ಮನ್ನು ಕೂಡ ಅರಿತುಕೊಂಡು ದೇವರು ಏನು ಮಾಡ್ತಾರೆ, ನಮ್ಮನ್ನು ಕೂಡ ರಕ್ಷಿಸ್ತೀಗ ಸಂಪೂರ್ಣವಾಗಿ ದೇವರು ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸ್ತಾ ಇರುವಾಗ, ಅದ್ಭುತ ರೀತಿ ನಮ್ಮ ಜೀವಿತದಲ್ಲಿ ಮಾಡುವಾಗ, ನಮ್ಮ ವಿರೋಧಿಗಳಿಗೆ ಬರುವಂಥ ಶಿಕ್ಷೆಯನ್ನು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದಾಗ ನಾವು ಕೂಡ ಇಸ್ರೇಲರೆಲ್ಲ ಆ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ಇದರ ಅರ್ಥವಾಗಿದೆ. ಹಾಗೆ ದೇವರಿಗೂ ನಮ್ಮ ಮೇಲೆ ಪ್ರೀತಿ. ಆಗ ನಾವು ಕೂಡ ಏನು ಮಾಡಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದು. ಅದಕ್ಕೆ ಇಲ್ಲಿ ಹೇಳಿದ್ದು, ಯಾಕೋಬನ ವಂಶದವರನ್ನು ಆಳುವವನು ದೇವರೇ ಎಂಬುದು ಭೂಲೋಕದಲ್ಲೆಲ್ಲ ಗೊತ್ತಾಗಲಿ. ಇವರು ದೇವರ ಜನಾಂಗದವರಪ್ಪ, ಇವರ ತಂಟೆಗೆ ಹೋದರೆ ನಮಗೆ ಕೇಡೆ. ಉದಾಹರಣೆ, ಐಗುಪ್ತ ದೇಶದಲ್ಲಿ ಇಸ್ರೇಲರಿಗೆ ಬಹಳ ತೊಂದರೆ ಮಾಡಿದ್ರು. ಅವರು ಅಲ್ಲಿ ಗೋಳಾಟ, ದೇವರನ್ನೇ ಅವರಿಗೆ ಗೊತ್ತಿರಲಿಲ್ಲ. ಕಡೆಗೆ ಮೋಶೆಯನ್ನು 40 ವರ್ಷ ಕಾನಾನ್ ದೇಶಕ್ಕೂ ಅಲ್ಲಿಗೂ ಕಳಿಸಿದ್ರು. ಅಲ್ಲಿಂದ ಮೋಶೆ ಮೂಲಕ ದೇವರು ಮಾತನಾಡಿದಾಗ ಮೋಶೆ ಮೂಲಕ ಇಸ್ರೇಲನ್ನು ನಡೆಸಿಕೊಂಡು ಬಂದರು. ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ದೇವರು ಆದುಕೊಂಡ ಜನಾಂಗಗಳನ್ನು ದೇವರು ಮೋಶೆಯ ಮೂಲಕ ನಡೆಸಿದರು. ಆಮೇಲೆ ಅವರ ವಿರೋಧಿ ಐಗುಪ್ತ ದೇಶ ಅಂದರೆ ಈಗಿನ ಈಜಿಪ್ಟ್ ದೇಶ ಬಹಳ ಕಠಿಣವಾದ ಒಂದು ಜನಗಳಲ್ಲಿ ಅವರನ್ನು ಸಂಪೂರ್ಣವಾಗಿ ಸಮುದ್ರದೊಳಗೆ ಮುಚ್ಚಿಬಿಟ್ಟರು. ನೋಡಿ, ಅವರ ಪರವಾಗಿ. ಹಾಗೆ ಇವತ್ತು ದೇವರು ಯಾರನ್ನು ಕರೆದಿದ್ದಾರೋ, ಯಾರನ್ನು ನಡೆಸ್ತಾ ಇದ್ದಾರೋ, ಯಾರು ಸರಿಯಾಗಿ ದೇವರಿಂದ ಆಯ್ಕೆಗೊಂಡಿದ್ದಾರೋ ಅವರಿಗೆ ಯಾರ್ಯಾರು ವಿರೋಧಿಗಳು ಬರ್ತಾರಲ್ಲ ಅವರ ಪರವಾಗಿ, ಇವರ ಪರ ಯಾದುಕೊಂಡವರ ಪರವಾಗಿ ದೇವರೇ ಯುದ್ಧ ಮಾಡೋನಾಗಿದ್ದಾನೆ. ದೇವರೇ ಅವರನ್ನು ರಕ್ಷಿಸುವವನಾಗಿದ್ದಾನೆ. ದೇವರ ಸ್ತೋತ್ರವಾಗಲಿ. ಅದು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ನನ್ನ ಜೀವಿತದಲ್ಲಿ ಇವತ್ತು ಕೂಡ ನಾನು ಬಹಳ ಸಲ ಹೇಳಿದಾಗೆ ಈಗಲೂ ಹೇಳೋನಾಗಿದ್ದೇನೆ. ದೇವರು ಕಾರ್ಯವನ್ನು ಮಾಡೋನಾಗಿದ್ದಾನೆ. ನಾಳೆಗೂ ಇದು ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಗತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಲು, ನಿಮ್ಮ ಜೀವಿತಕ್ಕೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಲವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಈ ವಾಕ್ಯಗಳಿಗೆ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ ಕರ್ತನೇ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನಿಮ್ಮನ್ನು ಬಿಟ್ಟು ಏನೂ ಮಾಡಲಾಗದು. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.